ಇಲ್ಲೇ ಸ್ಟೇ ಆಗಿದ್ವಿ. ಹೋಟೆಲ್ ಶಿವ ಪ್ಯಾಲೇಸ್. ಇನ್ನೇನು ಹೊರಟು ಈಗ ತ್ರಿಂಬಕೇಶ್ವರದಿಂದ ಭೀಮಾಶಂಕರ್ಗೆ. 230 ಕಿಲೋಮೀಟ್ರ್ ತೋರಿಸ್ತಿದೆ, 5 ಗಂಟೆ. ನೋಡೋಣ, ಹೊರಡೋಣ. ಓಂ ಗಣಪತಾಯ ನಮಃ. ಎಲ್ರಿಗೂ ಒಳ್ಳೇದು ನೋಡಪ್ಪ, ಕಾಪಾಡಪ್ಪ. ಓಂ ತ್ರ್ಯಂಬಕಂ ಯುಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರ್ಮಿಕಮಿವ ಬಂಧನ ಮೃತ್ಯೋರ್ಮಸ್ಯೇನಮಾಮೃತ. ಇವಾಗ ನಾವು ನಾಸಿಕಲ್ಲಿದ್ದೀವಿ. ನಾಸಿಕ್ 4 ಕುಂಭಮೇಳ ಆಗುತ್ತಲ್ಲ ಜಾಗ, ಆ 4ರಲ್ಲಿ ಇದು ಒಂದು. ಇಲ್ಲೂ ಕುಂಭಮೇಳ ಆಗುತ್ತೆ 12 ವರ್ಷಕ್ಕೊಂದ್ಸಲ. ಚೆನ್ನಾಗಿದೆ ಸಿಟಿ, ಫುಲ್ ಗ್ರೀನ್ರಿ ಆಗಿ. ಜೊತೆಗೆ ಒಬ್ರು ರೈಡರ್ ಸಿಕ್ಕಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರಪ್ಪ ಗೊತ್ತಿಲ್ಲ. ನನ್ಗೆ ಅನ್ನಿಸ್ದಂಗೆ ಇದು ಹುಡುಗಿ, ಇವರು ಲೇಡಿ ರೈಡರ್. ನಾನು ಹುಡುಗ ಅನ್ಕೊಂಡಿದ್ದೆ ಇಷ್ಟವ್ರಿಗೆ. ಯಾವ ಡ್ಯಾಮ್ ಇದು? ಭೀಮಾಶಂಕರ್ 33 ಕಿಲೋಮೀಟರ್ಸ್. ಇದು ಭೀಮಾಶಂಕರ್ ಬೆಟ್ಟದ ಮೇಲೆ ಇರೋದು. ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಟ್ರೆಕ್ ಕೂಡ ಮಾಡಬೇಕಂತಿದ್ರು, ನೋಡೋಣ. ವಾವ್, ಸಖತ್ತಾಗಿದೆ ಗುರು. ರೋಡ್ ಫುಲ್ ಮರಗಳ ಕವರ್. ಇನ್ನೊಂದು 3 ಕಿಲೋಮೀಟ್ರ್ ಇದೆ ಭೀಮಾಶಂಕರ್. ಬಂದ್ವಿ ಭೀಮಾಶಂಕರ್ಗೆ. ಪಾರ್ಕಿಂಗ್ ಎಲ್ಲಿದೆಯಪ್ಪ? ಪಾರ್ಕಿಂಗ್ ಪಾರ್ಕಿಂಗ್ ಎಲ್ಲೂ ಇಲ್ವಾ? ರಸ್ತಾ ಮಾಲು ತೇರ.
ಇಲ್ಲ ಆಗ್ದತ್ಲಾಗ ಆಂಟಿಗೆ ಹೇಳಿ ಲಗೇಜ್ ಎಲ್ಲ ನೋಡ್ಕೋತಾರೆ ಕೇಳಿ ಹೋಗೋಣ. ಬೈಕಲ್ಲೇ ಹೂವಿನ ಅಂಗಡಿ ಹತ್ರನೇ ಹಾಕಿದೆ. ಅವರೇ ಆಂಟಿ ಲಗೇಜ್ ಜಾಕೆಟ್ ಎಲ್ಲ ಅಲ್ಲೇ ಇಟ್ಟು ನೋಡ್ಕೋತೀನಿ ಅಂದರು. ಹಂಗೆ ಇದೊಂದು ತೊಗೊಂಡೆ, ಹೂವಿನ ಬುಟ್ಟಿ. ಹಿಂಗೆ ತೊಗೋಬೇಕು, ಅದಕ್ಕೆ ಅಲ್ಲಿ ಹಾಕ್ಸೋದವ್ರ ಗಾಡಿನ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಭೀಮಾಶಂಕರ್ 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ. ಇದು ಪುಣೆಯಿಂದ ಹೆಚ್ಚು ಕಮ್ಮಿ ಒಂದು 80 ಕಿಲೋಮೀಟ್ರ್ ಆಯ್ತದೆ. ಈ ಮೇನ್ ಹೈವೇಯಿಂದ ಇದು ಒಳಗೆ ಒಂದು 40 ಕಿಲೋಮೀಟ್ರ್ ಬರಬೇಕು. ವಾಪಸ್ ಅದೇ ರೂಟಿಗೆ ಹೋಗಬೇಕು ರಿಟರ್ನ್ ಹೋಗೋದಾದರೆ. ಇವತ್ತು ಖಾಲಿ ಇದೆ ಆರಾಮಾಗಿ. ಮಂಡೇ ಅಲ್ಲ, ಹಾಗಾಗಿ ಅಷ್ಟು ರಶ್ ಇಲ್ಲ, ಖಾಲಿ ಇದೆ. ಮುಗೀತು, ದರ್ಶನ ಮಾಡ್ಕೊಂಡು ಬಂದೆ. ನೋಡಿ ಇಲ್ಲೇವು ಒಳಗೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ಇಲ್ಲೇ ಹೊರಗಿಂದನೇ ತೋರಿಸ್ತಿದ್ದೀನಿ. ಹರ ಹರ ಮಹಾದೇವ್. ಇಲ್ಲಿ ಪೇಡ, 3 ಥರದ ಪೇಡ, 100 ರೂಪಾಯಿ 250 ಗ್ರಾಮು. ಇಲ್ಲೆಲ್ಲ ಕಡೆ ಅದೇ ಮಾಡ್ತಿದ್ದಾರೆ ಮೋಸ್ಟ್ಲಿ. ಇದು ಇಲ್ಲಿ ಸ್ಪೆಷಲ್ ಇರ್ಬೋದು, ಅದಕ್ಕೆ ತಗೋತಿದ್ದೀನಿ. ಮುಗೀತು, ಇವಾಗ ವಾಪಸ್ ಬ್ಯಾಕ್ ಟು ಇಲ್ಲಿಟ್ಟಿದ್ದೀನಿ ಜಾಕೆಟ್, ಹೆಲ್ಮೆಟ್ ಎಲ್ಲ. ಇವಾಗ ಹೊರಡೋಣ ಕೋಲಾಪುರಿಂದ ಕರ್ನಾಟಕ ಎಂಟ್ರ್ ಆಗುವ. ಇವತ್ತಲ್ಲ ನಾಳೆ ಕರ್ನಾಟಕ ಎಂಟ್ರ್ ಆಗಬೇಕು. ಬನ್ನಿ ಹೊರಡೋಣ. ಹರ ಹರ ಮಹಾದೇವ್, ಜೈ ಭೀಮಾಶಂಕರ್. ಇದ್ಯಾವ ನದಿ ಗುರು, ಸಖತ್ತಾಗಿದೆ. ಓ, ಈ ಕಡೆ ಫುಲ್ ಬ್ಲಾಕ್ ಮಾಡಿದ್ದಾರೆ ನೀರನ್ನ, ಅದಕ್ಕೆ ಈ ಕಡೆ ತುಂಬಿದೆ. ಈ ಕಡೆ ಫುಲ್ ಖಾಲಿ ಖಾಲಿ. ನನ್ನ ಲೈಟ್ ಅಂತೂ ಫುಲ್ ಪವರ್ ಹೋಗ್ಬಿಟ್ಟಿದೆ. ಹೆಡ್ಲೈಟ್ ಏನೂ ಕಾಣಿಸ್ತಿಲ್ಲ. ಕರ್ನಾಟಕ ಎಂಟ್ರ್ ಆದ್ವಿ. ಗುಲ್ಬರ್ಗ ಅಂತೀನಿ, ಬಿಜಾಪುರ ಹೋಗ್ತಿದ್ದೀನಿ ಈಗ. ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಈ ಕಾರ್ನ ಫಾಲೋ ಮಾಡ್ಕೊಂಡೇ ಹೋಗ್ತಿದ್ದೀನಿ. ಈ ಕಾರೇ ಈಗ ದೇವರು ನಮಗೆ. ಈ ಕಾರ್ ಸಿಗೋಕ್ಕಿಂತ ಮುಂಚೆ ಸಖತ್ ಕಷ್ಟಪಟ್ಬಿಟ್ಟೆ. ಹೆಲ್ಮೆಟ್ ತೆಗೆದ್ರೆ ಫುಲ್ ಧೂಳು ಹುಳಗಳು. ಹೆಲ್ಮೆಟ್ ಹಾಕೊಂಡ್ರೆ ಲೈಟ್ ರಿಫ್ಲೆಕ್ಷನ್ ಏನು ಕಾಣಿಸ್ತಾನೆ ಇಲ್ಲ. ಇವನು ಬರೀ ಹೆವಿ ಸ್ಪೀಡಾಗಿ ಹೋಗ್ತಾವನೆ. ನಾನು ಅವನು ಫಾಲೋ ಮಾಡ್ಕೊಂಡೇ ಹೋಗ್ತಿದ್ದೀನಿ. K28. ಥ್ಯಾಂಕ್ ಯು ಬಾಸ್. ಈ ಗಾಡಿ ಇಲ್ಲ ಅಂದಿದ್ರೆ ಇನ್ನೂ 2 ಗಂಟೆ ಲೇಟ್ ಆಗಿರೋದು ನಂದು.